ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಾನೇ ಸಿಎಂ ಆಗ್ತೀನಿ, ನನ್ನ ಹತ್ರನೂ ದುಡ್ಡಿದೆ, ನಾನು ಯಾರಿಗೂ ಕಡಿಮೆ ಇಲ್ಲ ಅಂತ ಹಿರಿಯ ಶಾಸಕ ನಾಯಕ ಶಾಮನೂರು ಶಿವಶಂಕರಪ್ಪ ಹೊಸ ಬಾಂಬ್ ಅನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಈಗ ಸಿಎಂ ನಾನಾಗ್ತೀನಿ ಅಂತ ಮುಸುಕಿನ ಗುದ್ದಾಟ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಮಧ್ಯೆ ನಾವು ನೋಡಿದೀವಿ. ಈಗ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಒಂದು ಹೊಸ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಾನೇ ಸಿಎಂ ಆಗ್ತೀನಿ, ನನ್ನ ಹತ್ರನೂ ದುಡ್ಡಿದೆ, ನಾನು ಯಾರಿಗೇನು ಕಡಿಮೆ ಇಲ್ಲ ಅಂತ ಹೇಳಿದ್ದಾರೆ ಶಾಮನೂರು ಶಿವಶಂಕರಪ್ಪ. ಮಾರ್ಚ್ 16 ಲಗ್ನಕ್ಕೆ ಬರ್ತಾರೆ. ನಮ್ಮಲ್ಲಿ ಮಾತಾಡಿಲ್ಲ, ನಾನು ವಿರೋಧ ಪಕ್ಷದ ನನ್ನ ಹತ್ರ ಹೆಂಗೆ ಮಾತಾಡ್ತಾರೆ? ನಾನು ಕಾಂಗ್ರೆಸ್, ನಾನು ಬಿಜೆಪಿ ಹೆಂಗೆ ಹೇಳ್ತಾರೆ? ದಕ್ಷಿಣದಿಂದ ಮತ್ತೆ ಮುಂದೆ ಚುನಾವಣೆ ಸ್ಪರ್ಧೆ ಮಾಡ್ತೀರಿ? ಯಾಕೆ ನನಗೆ ಕಂಡಿಯ ನಮ್ಮದೇನು ದುಡ್ಡು ಅಂತ ಕಂಡಿಯ, ಶಕ್ತಿ ಇಲ್ಲ ಅಂತ ಕಂಡಿಯ? ನಾನೇ ಮುಖ್ಯಮಂತ್ರಿ. ಸ್ಪರ್ಧೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ಲರದ ನನ್ನ ಸ್ಪರ್ಧೆ. ಅದ್ರ ಬಗ್ಗೆ ನಾನು ಒಬ್ಬನು ಮಾರ್ಚ್ 16 ಲಗ್ನಕ್ಕೆ ಬರ್ತಾರೆ. ನಮ್ಮಲ್ಲಿ ಮಾತಾಡಿಲ್ಲ, ನಾನು ವಿರೋಧ ಪಕ್ಷದ ನನ್ನ ಹತ್ರ ಹೆಂಗೆ ಮಾತಾಡ್ತಾರೆ? ನಾನು ಕಾಂಗ್ರೆಸ್, ನಾನು ಬಿಜೆಪಿ ಹೆಂಗೆ ಹೇಳ್ತಾರೆ? ದಕ್ಷಿಣದಿಂದ ಮತ್ತೆ ಮುಂದೆ ಚುನಾವಣೆ ಸ್ಪರ್ಧೆ ಮಾಡ್ತೀರಿ? ಯಾಕೆ ನನಗೆ ಕಂಡಿಯ ನಮ್ಮದೇನು ದುಡ್ಡು ಅಂತ ಕಂಡಿಯ, ಶಕ್ತಿ ಇಲ್ಲ ಅಂತ ಕಂಡಿಯ? ನಾನೇ ಮುಖ್ಯಮಂತ್ರಿ. ಸ್ಪರ್ಧೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ಲರದ ನನ್ನ ಸ್ಪರ್ಧೆ. ಅದ್ರ ಬಗ್ಗೆ ನಾನು ಒಬ್ಬನು. ರಾಜ್ಯದಲ್ಲಿ ಮತ್ತೆ ಗರಿಗೆದರಿದೆ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು. ಈಗ ಸಚಿವ ಸಂಪುಟ ಸೇರ್ತಾರ ರಮೇಶ್ ಜಾರಕಿಹೊಳಿ ಅಂತ ಒಂದು ಕುತೂಹಲ ಇದೆ. ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಹಾಗಾದ್ರೆ ಹೇಳಿರೋದೇನು? ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ, ಪುನರ್ರಚನೆ ಆಗುತ್ತಾ? ಈ ಬಗ್ಗೆ ಬಿಜೆಪಿಯಲ್ಲೇ ಬಹಳಷ್ಟು ತಿಂಗಳುಗಳಿಂದ ಚರ್ಚೆಗಳಾಗ್ತಾ ಇದೆ. ಅದೇನಿದ್ರು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಸೊ ಈಗ ಏಪ್ರಿಲ್ ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡುವಂತ ಚಾನ್ಸಸ್ ಇದೆ. ಏಪ್ರಿಲ್ ಮೊದಲ ವಾರದಲ್ಲಿ ಸಿಎಂ ದೆಹಲಿಗೆ ಹೋಗ್ತಾರೆ, ಅಲ್ಲಿ ವರಿಷ್ಠರನ್ನ ಭೇಟಿ ಮಾಡ್ತಾರೆ, ಆ ಪಟ್ಟಿಗೆ ಗ್ರೀನ್ ಸಿಗ್ನಲ್ ತಗೊಂಡು ಬರ್ತಾರೆ ಅಂತ ಈಗ ಬಿಜೆಪಿ ವಲಯದಲ್ಲಿ ಚರ್ಚೆ ಜೋರಾಗಿದೆ. ಕೇಸ್ ಕ್ಲಿಯರ್ ಆದ ಬಳಿಕ ಸಚಿವರನ್ನಾಗಿ ಮಾಡ್ತೀವಿ ಅಂತ ರಮೇಶ್ ಜಾರಕಿಹೊಳಿಗೆ ಸಿಎಂ ಒಂದು ಪ್ರಾಮಿಸ್ ಅನ್ನ ಮಾಡಿದ್ರು. ಕೋರ್ಟ್ನಲ್ಲಿ ಈಗಾಗಲೇ ಸಿಡಿ ಕೇಸ್ ಮುಗಿದೋಗ್ಬಿಟ್ಟಿದೆ, ಅಲ್ಲದೆ ಕೋರ್ಟ್ನಲ್ಲಿ ಪಿಎಲ್ ಕೂಡ ಅಮಾನತಾಗಿದೆ. ರಮೇಶ್ ಬೇಗ ಸಚಿವರಾಗ್ತಾರೆ ಅನ್ನುವಂತ ನಿರೀಕ್ಷೆ ಸದ್ಯಕ್ಕೆ ಇದೆ. ಆದಷ್ಟು ಬೇಗ ಒಳ್ಳೆದಾಗ್ಲಿ ಅಂತ ನಾನು ಹಾರೈಸ್ತೀನಿ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಮೋಸ್ಟ್ಲಿ ಏಪ್ರಿಲಲ್ಲಿ ಮಾಡ್ಬೋದು ಅಂತೇಳಿ ಅಂತ ಇದ್ದಾರೆ. ಸೊ ಅವಾಗೆಲ್ಲ ಅವಕಾಶ ಸಿಗ್ಬೋದು ರೀ, ಎಲ್ಲ ಒಳ್ಳೇದಾಗುತ್ತೆ ಬೆಳಗಾಂ ಜಿಲ್ಲೆಗೆ. ಅಲ್ಲ ನೋಡಿ, ಈಗ ಲಾಸ್ಟ್ ಟೈಮ್ ಸಿಡಿ ಪ್ರಕರಣ ಆದ ನಂತರ ಅದೊಂದು ನ್ಯಾಯ ಇಟ್ಟು ರಿಸೈನ್ ಮಾಡಿದ್ರು ಅವರು. ಈ ಕೋರ್ಟಲ್ಲಿ ಕೇಸ್ ಮುಗಿತದ್ರಿ, ಯಾಕಂದರೆ PL ಮೀನ್ ಹಾಕಿದ್ರಲ್ಲ ರೀ, ಹೈಕೋರ್ಟಲ್ಲಿ ಆರ್ಡರ್ ಹಾಕಲು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟಲ್ಲಿ ವಾಪಸ್ ಹೈಕೋರ್ಟಲ್ಲಿ ಡಿಸಿಷನ್ ತೊಗೊಂಡ್ರು. ಮೊನ್ನೆ ಲಾಸ್ಟ್ ಮಂತ್ 10 ತಾರೀಕು ಆ PL ಡಿಸ್ಮಿಸ್ ಆಗಿದೆ ರೀ. ಮೇನ್ ಏನು ಪಿಟಿಷನ್ ಐತಲ್ಲ ಡಿಸ್ಮಿಸ್ ಆಯಿತು. ಮತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ರಿಪೋರ್ಟು ಸಬ್ಮಿಟ್ ಮಾಡಿರಿ. ಬಿ ರಿಪೋರ್ಟ್ ಆಗಿದ್ದಾರೆ. ಬಿ ರಿಪೋರ್ಟಲ್ಲಿ ಹೆಚ್ಚು ಕಮ್ಮಿ ಟ್ರ್ಯಾಪ್ ಅಂತಿದೆ ಅದಕ್ಕೆ. ಸೊ ಹೆಚ್ಚು ಕಮ್ಮಿ ರಮೇಶ್ ಅವ್ರದ್ದು ಕೋರ್ಟಲ್ಲಿ ಯಾವುದೂ ಕೇಸ್ ಇಲ್ಲ. ಸಣ್ಣ ಪುಟ್ಟ ಬೇರೆ ಯಾರೋ FIR ಕ್ವಾಶಿಂಗ್ ಎಲ್ಲ ಕೇಸ್ ಅದಾವೆ, ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಅವ್ರ ಕೇಸ್ ಕ್ಲಿಯರ್ ಆಗಿದೆ. ಪಕ್ಷದಲ್ಲಿ ಅದನ್ನೇ ಹೇಳ್ತಿದ್ರೆ ಅವ್ರ ಕೇಸ್ ಕ್ಲಿಯರ್ ಆದ ನಂತರ ಮಿನಿಸ್ಟರ್ ಮಾಡೋದಿರೋ ಕ್ಲಿಯರ್ ಆಗಿದೆ. ರಮೇಶ್ ಜಾರಕಿಹೊಳಿ ಆದಷ್ಟು ಬೇಗ ಒಳ್ಳೇದಾಗಲಿ ಅಂತೇಳಿ ನಾವು ಹಾರೈಸ್ತೀವಿ. ಅಲ್ಲ ಒಳ್ಳೇದು ಕರೆ. ಈಗ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವ್ರು, ಯಾಕಂದರೆ ಡೆಲ್ಲಿಗೆ ಹೋಗ್ಬೇಕಂದ್ರೆ 5 ರಾಜ್ಯ ಚುನಾವಣೆ ಐತಿ ರೀ, ರಿಸಲ್ಟ್ ಆಯಿತು. ಈಗೆಲ್ಲ ಹೊಸ ಮುಖ್ಯಮಂತ್ರಿ ಆಗೋದು 25 ಹೆಚ್ಚು ಕಮ್ಮಿ ಹೈಕಮಾಂಡ್ ಎಲ್ಲ ಬ್ಯುಸಿ ಇದ್ದಾರೆ. 25 ನಂತರ ಮಾನ್ಯ ಮುಖ್ಯಮಂತ್ರಿಗಳು ಹೋಗ್ತಾರೆ. ಹೋಗಿ ಪರ್ಮಿಷನ್ ಏಪ್ರಿಲ್ ಫಸ್ಟ್ ವೀಕ್ ಆಗಬಹುದು ಅಂತೇಳಿ ಎಲ್ಲರಿಗೂ ಹೋಪ್ಸ್ ಇದೆ, ಆಗುತ್ತೆ ಅಂತೇಳಿ ಆಸೆ. ಇನ್ನು ಬೆಳಗಾವಿಯಲ್ಲಿ ಬಿಜೆಪಿಯಲ್ಲಿ ಬಡ ರಾಜಕೀಯ ವಿಚಾರವಾಗಿಯೂ ಕೂಡ ಬಾಲಚಂದ್ರ ಜಾರಕಿಹೊಳಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಬಗ್ಗೆ ರಮೇಶ್ ಜಾರಕಿಹೊಳಿ ಸಿಎಂ ಚರ್ಚೆ ಮಾಡಿರಬೇಕು, ಎಲ್ಲರ ಜೊತೆ ಮಾತನಾಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ, ಅವರೇ ಸ್ಪಂದಿಸದ ಹಿನ್ನೆಲೆಯಲ್ಲಿ ನಾನು ಕೈಬಿಟ್ಟಿದ್ದೇನೆ, ಅವಕಾಶ ಸಿಕ್ಕಾಗ ಎಲ್ಲರ ಜೊತೆ ಮಾತಾಡೋಣ ಅಂತ ಬೆಳಗಾವಿಯಲ್ಲಿ ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಬೆಳಗಾವಿಯಲ್ಲಿ ಬಿಜೆಪಿಯಲ್ಲೇ ಎಲ್ಲವೂ ಸರಿ ಇಲ್ಲ ಅನ್ನೋ ಚರ್ಚೆಗೆ ಈ ಉತ್ತರವನ್ನು ಕೊಟ್ಟಿರೋದು. ಮೋಸ್ಟ್ಲಿ ರಮೇಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಅವರು ಏನೋ ಡಿಸ್ಕಸ್ ಮಾಡಿರಬೇಕು, ನನಗೆ ಆ ವಿಷಯ ಗೊತ್ತಿಲ್ಲ. ನಾನು ಅವತ್ತು ಆ ಪ್ರಯತ್ನ ಮಾಡಿದ್ದೀರಿ. ಆಮೇಲೆ ಯಾಕೋ ಅದಕ್ಕೆ ಎಲ್ಲರೂ ಸ್ಪಂದಿಸಿಲ್ಲ ಅಂದ್ಕೂಲೆ ನಾವು ನಮ್ಮ ಪಾಡಿಗೆ ಸುಮ್ಮನಿದ್ದೀವಿ, ಕೆಲಸ ಮಾಡ್ಕೊತಿದ್ದೀವಿ. ಆದಷ್ಟು ಮುಂದಿನ ಹಂಗೇನ ಅವಕಾಶ ಸಿಗ್ತದೆ ಮತ್ತೆ ನೋಡೋಣ ರೀ ಅದನ್ನು. ಈಗ ನೋಡೋಣ. ಲಾಸ್ಟ್ ಟೈಮ್ ಚುನಾವಣೆ ನಡೆದಾಗ ರೀ, ಸೊ ರಾಜ್ಯದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು, ಪ್ರಹ್ಲಾದ್ ಜೋಶಿ ಅವರು,
ನಮ್ಮ ಸಂಘ ಪರಿವಾರದವರೆಲ್ಲ ಕೂಡಿ ಬಂದು ಕಾಂಪ್ರಮೈಸ್ ಮಾಡಿ ಇದನ್ನು ಸೆಟಲ್ ಮಾಡ್ಯಾರ. ಬೇಕಾದ್ರೆ ಅವ್ರ ಮುಂದೆ ನಾವು ಈ ವಿಷಯ ಗಮನಕ್ಕೆ ತರ್ತೀವಿ, ಸರಿ ಮಾಡತ್ತೆ ರೀ. ಕೊಪ್ಪಳದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಭರ್ಜರಿ ಬಾಡೂಟ ಆಯೋಜನೆ ಮಾಡಿದರು. ಗಂಗಾವತಿ ನಗರದ ಶಿವೆ ಥಿಯೇಟರ್ ಮುಂಭಾಗದಲ್ಲಿ ಬಾಡೂಟ ಆಯೋಜನೆ ಮಾಡಲಾಗಿತ್ತು. ಜೇಮ್ಸ್ ವೀಕ್ಷಣೆಗೆ ಬರುವಂತಹ 3,000-4,000 ಜನರಿಗೆ ಚಿಕನ್ ಊಟದ ವ್ಯವಸ್ಥೆ ಮಾಡಲಾಗಿದೆ. ಸಸ್ಯಾಹಾರಿಗಳಿಗೂ ಪ್ರತ್ಯೇಕ ಊಟದ ವ್ಯವಸ್ಥೆ ಮಾಡಲಾಗಿದೆ. ಮತ್ತೊಂದು ಕಡೆ ಹುಬ್ಬಳ್ಳಿಯಲ್ಲೂ ಅಪ್ಪು ಅಭಿಮಾನಿಗಳಿಗೆ ಭಾನುವಾರದ ಬಾಡೂಟ. ಪುನೀತ್ಗೆ ಬಹಳಷ್ಟು ಇಷ್ಟವಾದ ಉತ್ತರ ಕರ್ನಾಟಕದ ಸಾವಜಿ ಊಟ ವಿತರಣೆಯನ್ನ ಮಾಡಲಾಯಿತು. ಮಟನ್ ಊಟ ಎಡೆ ಇಟ್ಟು ಪೂಜೆ ಮಾಡಿದ್ರು. ಅಪ್ಸರಾ ಟಾಕೀಸ್ ಆವರಣದಲ್ಲಿ ಬಾಡೂಟದ ವ್ಯವಸ್ಥೆ ಮಾಡಲಾಗಿತ್ತು. ಮತ್ತೊಂದು ಕಡೆ ಕೊಡಗಿನ ಸುಂಟಿಕೊಪ್ಪದಲ್ಲಿ ಜೇಮ್ಸ್ ಹವಾ ಜೋರಾಗೇ ಇದೆ. ಸುಂಟಿಕೊಪ್ಪದ ಕನ್ನಡ ವೃತ್ತದಿಂದ ಅಯ್ಯಪ್ಪ ದೇವಸ್ಥಾನದವರೆಗೆ ಡೊಳ್ಳು ಕುಣಿತ ಮೆರವಣಿಗೆ ಇತ್ತು. ಜೇಮ್ಸ್ ಸಿನಿಮಾ ನೋಡೋಕೆ ಬಂದವರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಕಲಬುರಗಿಯಲ್ಲಿ ಹೋಳಿ ಹಬ್ಬ ವೇಳೆ ಎಸ್ಪಿ ಮೇಡಮ್ ಭರ್ಜರಿಯಾಗಿ ಸ್ಟೆಪ್ಸ್ ಹಾಕಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿ ಇಶಾ ಪಂಚ್ ಹೋಳಿ ಡಾನ್ಸ್ ಕಲರ್ಫುಲ್ ಆಗಿ ಮಾಡಿದ್ದಾರೆ, ಜೋಶ್ ಮಾಡಿದ್ದಾರೆ. ಡೋಲು ಬಾಜೆ ಹಾಡಿಗೆ ಕುಣಿದು ಕುಪ್ಪಳಿಸಿದ್ದಾರೆ ಎಸ್ಪಿ ಮೇಡಮ್. ಮಹಿಳಾ ಮಣಿಯರಿಗೆ ಹುರಿದುಂಬಿಸಿ ಈ ಸ್ಟೆಪ್ ಅನ್ನು ಹಾಕಿದ್ದಾರೆ. ಬಿಬಿಎಂಪಿ ಪೌರ ಕಾರ್ಮಿಕರಿಗೆ ಜೀವ ರಕ್ಷಣೆ ಇಲ್ವಾ? ಪೌರ ಕಾರ್ಮಿಕರು ಎಲ್ಲಿ ಬೇಕಾದ್ರಲ್ಲಿ ಕೆಲಸ ಮಾಡಬಹುದಾ? ಜೀವ ಪಣಕ್ಕಿಟ್ಟು ಕಸ ಕ್ಲೀನ್ ಮಾಡಲೇಬೇಕಾ? ಹಾಗಾದ್ರೆ ಆ ಕಂಡೀಷನ್ಸ್ ಇದೆಯಾ? ಪೌರ ಕಾರ್ಮಿಕರಿಗೆ ಜೀವ ರಕ್ಷಣೆ ಇಲ್ವಾ? ಹಾಗಾದ್ರೆ ರೈಲ್ವೆ ಟ್ರ್ಯಾಕ್ ಬಳಿಯಲ್ಲಿ ಪೌರ ಕಾರ್ಮಿಕರು ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಯಾವುದೇ ಸುರಕ್ಷತಾ ಕ್ರಮಗಳು ಇರಲಿಲ್ಲ. 10ಕ್ಕೂ ಹೆಚ್ಚು ಮಂದಿ ಅಲ್ಲಿ ಕ್ಲೀನ್ ಮಾಡ್ತಾರೆ. ವಾರಕ್ಕೊಮ್ಮೆ ಇಲ್ಲಾಂದ್ರೆ ಒಂದು 10 ದಿನಕ್ಕೊಮ್ಮೆ ಸ್ವಚ್ಛ ಮಾಡ್ತಾರೆ ಕಾರ್ಮಿಕರು. ಅಪಾಯಕ್ಕೆ ಆಹ್ವಾನ ಕೊಡುವಂತ ಸ್ಥಳ ಅದು. ಕ್ಲೀನ್ ಮಾಡ್ಲಿ ಬೇಡ ಅಂತ ಯಾರು ಹೇಳ್ತಾ ಇಲ್ಲ, ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಅಪಾಯಕ್ಕೆ ಆಹ್ವಾನ ಕೊಡುವಂತ ಜಾಗದಲ್ಲಿ ಈ ತರ ಸ್ವಚ್ಛ ಮಾಡುವಂತ ಟೈಮ್ನಲ್ಲಿ ಒಂದಿಷ್ಟು ಸುರಕ್ಷತಾ ಕ್ರಮಗಳು ಅಂತ ಇರಬೇಕಲ್ವಾ? ಅದಲ್ಲಿ ಮಾಯ ಆಗಿದೆ. ಬಾಣಸ್ವಾಡಿ ರೈಲ್ವೆ ಟ್ರ್ಯಾಕ್ ಬಳಿಯ ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡ್ತಾ ಇದ್ದಿದ್ದು. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಕೆಲಸ ಮಾಡುವಂತ ಅನಿವಾರ್ಯತೆ ಇದೆ, ಹೌದು. ಆದ್ರೆ ಅಲ್ಲಿ ಸುರಕ್ಷತಾ ಕ್ರಮಗಳು ಇಲ್ಲದೆ ಇರೋದ್ರಿಂದ ಚರ್ಚೆಗೆ ಗ್ರಾಸವಾಗಿರೋದು. ಯಾಕೆ? ಅವ್ರ ಜೀವಕ್ಕೇನು ಬೆಲೆ ಇರಲ್ವಾ? ಅವ್ರದ್ದು ಜೀವ ತಾನೆ. ಆ ಫೋಟೋಸ್ ಅಲ್ಲೂ ನಾವು ಗಮನಿಸ್ತಾ ಇದ್ದೀವಿ. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಹೆಂಗ್ ಕ್ಲೀನ್ ಮಾಡ್ತಿದ್ದಾರೆ ಅಂತ. ವಾರಕ್ಕೊಂದ್ಸತಿ ಇಲ್ಲಾಂದ್ರೆ 10 ದಿನಕ್ಕೊಂದ್ಸತಿ ಈ ತರ ಪೌರ ಕಾರ್ಮಿಕರಲ್ಲಿ ಬಂದು ಕ್ಲೀನ್ ಮಾಡಬೇಕು, ಹೌದು, ಅವ್ರ ಕರ್ತವ್ಯ, ಡ್ಯೂಟಿ. ಆದ್ರೆ ಯಾವುದೇ ಸುರಕ್ಷತಾ ಕ್ರಮಗಳಲ್ಲಿ ಇಲ್ಲ ನೋಡಿ. ಏಕಾಏಕಿ ರೈಲ್ ಬಂತು ಅಥವಾ ಏನೋ ಒಂದು ಹೆಚ್ಚು ಕಮ್ಮಿ ಆಯ್ತು, ಪ್ರಾಣ ಹೋಯ್ತು ಅಂತಂದ್ರೆ ಹಂಗಾಗದ್ ಬೇಡ. ಅಂತ ಘಟನೆ ಆಯ್ತು ಅಂತಂದ್ರೆ ಯಾರು ಹೊಣೆ ಹೊರ್ತಾರೆ? ಯಾಕಂದ್ರೆ ಸ್ವಚ್ಛ ಮಾಡಿ ತಮ್ಮ ಜೀವನ ಸಾಗಿಸ್ಬೇಕು ಅಂತ ಪಾಪ ಅವ್ರು ಬರೋದು. ಈ ತರ ಅಪಾಯಕ್ಕೆ ಆಹ್ವಾನ ಕೊಡೋ ಜಾಗದಲ್ಲಿ ಅವ್ರ ಜೀವಕ್ಕೆ ಬೆಲೆ ಇಲ್ಲ, ರಕ್ಷಣೆ ಇಲ್ಲ ಅಲ್ಲಿಗ. ಇನ್ನು ಈ ಬಗ್ಗೆ ಬಿಬಿಎಂಪಿ ಘನತ್ಯಾಜ್ಯ ನಿರ್ವಹಣೆ ಮುಖ್ಯ ಅಭಿಯಂತರರು ಬಸವರಾಜ ಕಬಾಡಿ ಅವರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಹಲೋ ಸರ್, ನ್ಯೂಸ್ 18 ಇಂದ ಕೇಳಿಸ್ತಾ ಇದೆಯಾ? ಹಾ ಹೇಳಿ ಹೇಳಿ ಕೇಳ್ತಾ ಈಗ. ಸರ್, ಒಂದು ಸಣ್ಣ ಕ್ಲಾರಿಫಿಕೇಶನ್. ಹೇಳಿ ಹೇಳಿ ಸರ್, ಬಾಣಸ್ವಾಡಿಯಲ್ಲಿ ರೈಲ್ವೆ ಟ್ರ್ಯಾಕ್ ಅಕ್ಕಪಕ್ಕದಲ್ಲೆಲ್ಲ ಈ ಇವ್ರು ಪೌರ ಕಾರ್ಮಿಕರು ಕ್ಲೀನ್ ಮಾಡ್ತಿರೋ ಫೋಟೋಸ್ ಎಲ್ಲ ಬಂದಿದೆ. ಅದೇ ಅದೇ ನನಗೂ ಬೆಳಗ್ಗೆ ಇವ್ರು ಮಾತಾಡಿದ್ರು, ನಮ್ಮ ಯಾರು ಅಶೋಕ್ ಯಾರು. ಹಾ ಸರ್, ಅದು ಏನ್ ಸರ್ ಮಾಡ್ಬೋದಾ? ಕ್ಲೀನ್ ಮಾಡ್ಬೋದಾ ಅಲ್ಲಿ? ರೈಲ್ವೆ ಟ್ರ್ಯಾಕ್ ಒಳಗಡೆ ಮಾಡೋಂಗಿಲ್ಲ ಆಕ್ಚುಲಿ. ಹಾ ಸರ್, ಇಟ್ಸ್ ರೈಲ್ವೆ ಪ್ರಾಪರ್ಟೀಸ್ ಅಲ್ವಾ? ಹಾ ಸರ್. ಜಸ್ಟ್ ಐ ಟೋಲ್ಡ್ ಹಿಮ್ ದಟ್ ಐ ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ನಿಮ್ ಜೊತೆ ಮಾತಾಡಿದಂತ ಬಸವರಾಜ್ ಅವರು ಒಂದು ಕ್ಲಾರಿಟಿ ಕೊಟ್ರು, ರೈಲ್ವೆ ಟ್ರ್ಯಾಕ್ ಹತ್ರ ಅವ್ರು ಹೋಗಿ ಕ್ಲೀನ್ ಮಾಡಂಗಿಲ್ಲ ಅಂತ. ಬಟ್ ಯಾರು ಕಳಿಸಿದ್ರಂತೆ? ಯಾರಿದ್ರು ಉಸ್ತುವಾರಿ, ಅಂದ್ರೆ ಮೇಲ್ವಿಚಾರಣೆ ವಹಿಸ್ಕೊಂಡವರು? ಶರ್ಮಿತಾ, ಈ ರೀತಿಯಾದಂತ ನಿರ್ಬಂಧಿತ ಮತ್ತು ನಿಷೇಧಿತ ಸ್ಥಳಗಳಲ್ಲಿ ಮತ್ತು ಪ್ರೈವೇಟ್ ಸ್ಥಳಗಳಲ್ಲೂ ಕೂಡ ಪೌರ ಕಾರ್ಮಿಕರನ್ನ ಬಳಕೆ ಮಾಡ್ಕೋತಾರೆ, ಸ್ವಚ್ಛತೆಗೆ ಬಳಕೆ ಮಾಡ್ಕೋತಿರುವಂತ ಆರೋಪಗಳು ಸಾಕಷ್ಟು ಇದ್ದು ಈಗ ಅದು ಸಾಕ್ಷಿ ಸಮೇತ ಈಗ ಅದು ಬಯಲಾಗಿರೋದು. ಬಾಣಸ್ವಾಡಿ ರೈಲ್ವೆ ಟ್ರ್ಯಾಕ್ ಅಕ್ಕಪಕ್ಕ ನಿವಾಸಿಗಳೇನಿರ್ತಾರೆ, ಸ್ಥಳೀಯರೇನಿರ್ತಾರೆ,
ಅವರೆಲ್ಲರೂ ಕೂಡ ಗಾರ್ಬೇಜ್ ಅನ್ನ ತೆಗೆದುಕೊಂಡು ಆ ಕಡೆಗೆಲ್ಲ ಹಾಕ್ತಾರೆ. ಸೊ ಇದರಿಂದಾಗಿ ಬಹಳ ದೊಡ್ಡ ತೊಂದರೆ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿಯ ಪೌರ ಕಾರ್ಮಿಕರನ್ನ ಅಲ್ಲಿ ಸ್ವಚ್ಛತೆ ಮಾಡುವಂತ ಕೆಲಸವನ್ನ ಮಾಡಿಸಿದ್ದಾರೆ. ಇದು ರಾಜಕೀಯ ಒತ್ತಡ ಇದೆ ಅನ್ನುವಂತ ಆರೋಪ ಇದೆ. ಈ ಬಗ್ಗೆ ಯಾರನ್ನೇ ಕೇಳಿದ್ರು, ಪೌರ ಕಾರ್ಮಿಕರನ್ನು ಕೂಡ ಕೇಳಿದ್ರು ಕೂಡ ಅವರು ಮೌನ ವಹಿಸ್ತಾರೆ ಹೊರತು ಯಾವುದೇ ರೀತಿಯಾಗಿ ಹೆಚ್ಚಿನ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ. ಈ ಬಗ್ಗೆ ಬಿಬಿಎಂಪಿಯ ಘನತ್ಯಾಜ್ಯ ನಿರ್ವಹಣೆ ಘಟಕದ ಮುಖ್ಯ ಅಭಿಯಂತರನ್ನು ಕೂಡ ಮಾತಾಡಿಸಿದಾಗ ಅವ್ರು ಹೇಳಿದ್ದು, ರೈಲ್ವೆ ಟ್ರ್ಯಾಕ್ ಅಕ್ಕಪಕ್ಕ ರೈಲ್ವೆ ಇಲಾಖೆಯ ಮಾಹಿತಿ ಇಲ್ಲದೆ, ಪರವಾನಗಿ ಇಲ್ಲದೆ ಯಾವುದೇ ರೀತಿಯಾಗಿ ಸ್ವಚ್ಛತೆ ಕೆಲಸಗಳನ್ನ ಮಾಡುವಂತಿಲ್ಲ. ಈ ಬಗ್ಗೆ ಸರ್ಕ್ಯುಲರ್ ಅನ್ನು ಕೂಡ ಹೊರಡಿಸ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಆಗ್ತಿರುವಂತ ಕೆಲಸ ಏನಿದೆ, ಇದಕ್ಕೆ ಯಾರು ಹೊಣೆ? ಒಂದ್ ವೇಳೆ ಏನಾದ್ರೂ ಆದ್ರೆ, ಅಪಾಯ ಆದ್ರೆ ಯಾರು ಜವಾಬ್ದಾರ ಅನ್ನುವಂತ ಪ್ರಶ್ನೆಗೆ ಬಿಬಿಎಂಪಿ ಉತ್ತರ ನೀಡ್ತಾ ಇಲ್ಲ. ಈ ಬಗ್ಗೆ ರೈಲ್ವೆ ಇಲಾಖೆ ಅಧಿಕಾರಿಗಳನ್ನು ಕೂಡ ಕೇಳಿದಾಗ ರೈಲ್ವೆ ಇಲಾಖೆ ಮತ್ತು ಬಿಬಿಎಂಪಿ ಇಬ್ರು ಸಹಯೋಗದೊಂದಿಗೆ ಬೇಕಾದ್ರೆ ಸ್ವಚ್ಛತೆ ಮಾಡಬಹುದು, ಅದು ರೈಲ್ಗಳು ಹೋಗದೇ ಇರುವಂತ ಸಂದರ್ಭದಲ್ಲಿ. ಆದ್ರೆ ಈ ರೀತಿ ಆಗಿರೋ ಬಗ್ಗೆ ಬಿಬಿಎಂಪಿ ಉತ್ತರ ನೀಡಬೇಕಾಗಿದೆ. ಈ ಬಗ್ಗೆ ಸರ್ಕ್ಯುಲರ್ ಕೂಡ ಹೊರಡ್ತೇವೆ ಅಂತಾನು ಕೂಡ ನ್ಯೂಸ್ 18ಗೆ ಮಾಹಿತಿ ನೀಡಿರೋದು. ಥ್ಯಾಂಕ್ ಯು ಶರಣ್ ಹಂಪಿ ತಮ್ಮ ಇನ್ಫಾರ್ಮೇಶನ್ಗೆ. ಇಲ್ಲಿ ಏನಾದ್ರೂ ಅವಘಡ ಸಂಭವಿಸಿದ್ರೆ ಯಾರು ಜವಾಬ್ದಾರಿ ಹೊತ್ಕೊಳ್ತಾರೆ? ಪೌರ ಕಾರ್ಮಿಕರ ಅಸುರಕ್ಷತೆ ಬಗ್ಗೆ ಬಿಬಿಎಂಪಿಗೆ ದೂರನ್ನ ನೀಡಲಾಗಿದೆ. ಬಹುಜನ ಫೆಡರೇಷನ್ ಸಂಘಟನೆಯಿಂದ ಒಂದು ದೂರನ್ನ ಕೊಟ್ಟಿದ್ದಾರೆ. ಇದರ ಮಾಡ್ಸಂಗಿಲ್ಲ ಅಂತ ನ್ಯೂಸ್ 18 ಜೊತೆ ಮಾತನಾಡಿದಂತ ಬಸವರಾಜ್ ಕಬಾಡಿ ಅವರು ಹೇಳಿದ್ದಾರೆ. ಈಗ ಒಂದು ದೂರು ಕೂಡ ದಾಖಲಾಗಿದೆ. ನಿನ್ನೆ ನನಗೆ ಸಿಕ್ಕಿರೋ ಒಂದು ಮಾಹಿತಿ ಪ್ರಕಾರ ಪೌರ ಕಾರ್ಮಿಕರು ಇವತ್ತು ನಮ್ಮ ದೇಶವನ್ನೇ ಸ್ವಚ್ಛತೆಯನ್ನು ನೀಡ್ತಾ ಇದ್ದಾರೆ. ಈಗ ಅವರು ನಮ್ಮ ಪ್ರಾಣವನ್ನು ರಕ್ಷಣೆ ಇಟ್ಟು ನಮ್ಮ ಪ್ರಾಣವನ್ನು ಕಾಪಾಡೋದಕ್ಕೆ ಅವರು ಎಷ್ಟೆಲ್ಲ ಮಾಡಿದ್ರೂ ಅವರು ಸಾಕಾಗಲ್ಲ. ಅಷ್ಟೊಂದು ನಾವು ಅವ್ರನ್ನ ಅಭಿನಂದಿಸಬೇಕು. ಇವತ್ತು ಆ ಒಂದು ಪರಿಸ್ಥಿತಿಯಲ್ಲಿ ಕೆಲವರು ರೈಲ್ವೆ ಟ್ರ್ಯಾಕ್ ಅನ್ನೋದು ಬಂದುಬಿಟ್ಟು ಇದು ವಾರ್ಡ್ ನಂಬರ್ 49 ಆ್ಯಂಡ್ 59 ಬಾಣಸ್ವಾಡಿಗೆ ಬರುತ್ತೆ. ಆ ಟ್ರ್ಯಾಕ್ ಅಡ್ಜಸೆಂಟು ಆ ಟ್ರ್ಯಾಕ್ ಮೇಲೇ ಕೆಲವರೆಲ್ಲ ಗುಡಿಸ್ತಾ ಇರೋದನ್ನು ಗಮನಿಸಬಹುದು. ಕೆಲವರು ನನಗೆ ಫೋಟೋಸ್ ಮುಖಾಂತರ ಕಳಿಸಿದ್ದಾರೆ. ಆ ಫೋಟೋಸಲ್ಲಿ ನೋಡಿದ್ರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಅದನ್ನು ಅವ್ರಿಗೆ ಒಂದು ಸೆಕ್ಯೂರಿಟಿ ಇದೆ, ಎಷ್ಟು ಮಟ್ಟಿಗೆ ಅವ್ರಿಗೆ ಜೀವ ಭಯ ಇರ್ಬೋದು. ಯಾಕಂದರೆ ಇವತ್ತು ನಾಳೆ ಅವ್ರಿಗೆ ಏನಾದರೂ ಹಾನಿ ಆದರೆ, ನಾಳೆ ಅವ್ರ ಪ್ರಾಣಕ್ಕೆ ಏನಾದರೂ ಇದಾದರೆ, ಯಾಕಂದ್ರೆ 24/7 ಟ್ರೈನ್ಗಳು. ಇನ್ನು ಈ ಬಗ್ಗೆ ಬಿಬಿಎಂಪಿ ಘನತ್ಯಾಜ್ಯ ನಿರ್ವಹಣೆ ಮುಖ್ಯ ಅಭಿಯಂತರರಾಗಿರುವಂತಹ ಬಸವರಾಜ್ ಕಬಾಡಿ ಅವರು ಏನ್ ಹೇಳಿದ್ರು ಕೇಳೋಣ. ಹಲೋ ಸರ್, ನ್ಯೂಸ್ 18 ಇಂದ ಕೇಳಿಸ್ತಾ ಇದೆಯಾ? ಹೇಳಿ ಕೇಳ್ತಾ ಈಗ. ಸರ್, ಒಂದು ಸಣ್ಣ ಕ್ಲಾರಿಫಿಕೇಶನ್. ಹೇಳಿ ಸರ್, ಬಾಣಸ್ವಾಡಿಯಲ್ಲಿ ರೈಲ್ವೆ ಟ್ರ್ಯಾಕ್ ಅಕ್ಕಪಕ್ಕದಲ್ಲೆಲ್ಲ ಇವ್ರು ಪೌರ ಕಾರ್ಮಿಕರು ಕ್ಲೀನ್ ಮಾಡ್ತಿರೋ ಫೋಟೋಸ್ ಎಲ್ಲ ಬಂದಿದೆ. ಅದೇ ನನಗೂ ಬೆಳಗ್ಗೆ ಇವ್ರು ಮಾತಾಡಿದ್ರು, ನಮ್ಮ ಯಾರು ಅಶೋಕ್ ಅವರು. ಸರ್, ಅದು ಏನ್ ಸರ್ ಮಾಡ್ಬೋದಾ, ಕ್ಲೀನ್ ಮಾಡ್ಬೋದಾ ಅಲ್ಲಿ? ರೈಲ್ವೆ ಟ್ರ್ಯಾಕ್ ಒಳಗಡೆ ಮಾಡೋಂಗಿಲ್ಲ ಆಕ್ಚುಲಿ. ಸರ್, ಇಟ್ಸ್ ರೈಲ್ವೆ ಪ್ರಾಪರ್ಟೀಸ್ ಅಲ್ವಾ? ಸರ್. ಜಸ್ಟ್ ಐ ಟೋಲ್ಡ್ ಹಿಮ್ ದಟ್ ಐ ವಿಲ್ ಎನ್ಕರೇಜ್ ಹಿಮ್. ಯಾಕೆ ಮಾಡಿಸ್ತಾ ಇದಾರೆ ಅಂತ. ಅಲ್ಲೇನು ನಮ್ಮವ್ರು ಕಸ ಹಾಕಿದಾರ ಅಥವಾ ಜನ ಕಸ ಹಾಕಿದಾರ ಏನು ಗೊತ್ತಾಗ್ತಾ ಇಲ್ಲ. ಕಸ ಮೋಸ್ಟ್ಲಿ ಏನಾರು ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮವ್ರು ಕಸ ತಂದು ಹಾಕಿದಾರ ಅಂತ ಹೇಳಿದ್ರೆ ನಾವು ಮಾಡ್ಬೇಕಾಗುತ್ತೆ. ಏನು ಇಲ್ಲಿ ಅನ್ನತ್ರಾಜಾಗಿ ಅಲ್ಲಿ ಯಾರು. ಮತ್ತಷ್ಟು ಸುದ್ದಿ ನೋಡ ಬ್ರೇಕ್ ಆದ್ಮೇಲೆ. ಗಾಂಜಾ ಡ್ರಗ್ಸ್ ಬಳಿಕ ಹೊಸ ಮಾಫಿಯಾ ಒಂದು ಗೊತ್ತಾಗಿದೆ. ಹೊಸ ಮಾಫಿಯಾದಿಂದ ಪೊಲೀಸರಿಗೆ ಹೊಸ ತಲೆನೋವು ಶುರುವಾಗಿದೆ. ಯಾವುದಿದು ಹೊಸ ಮಾಫಿಯಾ ಬೆಂಗಳೂರಲ್ಲಿ ತಲೆ ಎತ್ತಿರೋದು ಅಂತಂದ್ರೆ, ಗಲ್ಲಿಯಲ್ಲಿ ಸೇಲ್ ಆಗ್ತಾ ಇದೆಯಂತೆ ಲೈಸೆನ್ಸ್ ಇಲ್ಲದ ಗನ್. ಎಲ್ಲಿಂದ ಬರ್ತಾ ಇದೆ ಈ ಗನ್ಗಳು? ಬೆಂಗಳೂರು ಹೆಂಗ್ ರೀಚ್ ಆಗ್ತಿದೆ? ಯಾರು ಸಪ್ಲೈ ಮಾಡ್ತಿದ್ದಾರೆ? ಮಾರಾಟ ಯಾರು ಮಾಡ್ತಿದ್ದಾರೆ? ಒಂದಿಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ಆ ಬಗ್ಗೆ. ಹೊರ ರಾಜ್ಯಗಳಿಂದ ಬೆಂಗಳೂರಿಗೆ ಈ ಲೈಸೆನ್ಸ್ ಇಲ್ಲದ ಗನ್ ಸಪ್ಲೈ ಆಗ್ತಾ ಇದೆ. ಅಜ್ಮೇರ್ನಿಂದ ಬೆಂಗಳೂರಿಗೆ ಗನ್ ಸಪ್ಲೈ ಆಗ್ತಾ ಇದೆ. ನಗರದ ಹಲವು ಕಡೆ ಅಕ್ರಮವಾಗಿ ಮಾರಾಟ ಕೂಡ ಆಗ್ತಿದೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ಈ ಗಾಂಜಾ ಡ್ರಗ್ಸ್ ತಲೆನೋವಾಗಿತ್ತು ಪೊಲೀಸರಿಗೆ. ಇದಕ್ಕೆ ಹೊಸದಾಗಿ ಒಂದು ಸೇರ್ಪಡೆ ಅಂತಂದ್ರೆ ಲೈಸೆನ್ಸ್ ಇಲ್ಲದ ಗನ್. ಯಾವ ತರದ ಜಾಲ, ಎಲ್ಲೆಲ್ಲ ಮಾರಾಟ ಆಗ್ತಿದೆ? ಶರ್ಮಿತಾ, ಈಗಾಗಲೇ ಬೆಂಗಳೂರಿನಲ್ಲಿ ಗಾಂಜಾ ಹಾಗೂ ಡ್ರಗ್ಸ್ ಸಪ್ಲೈ ಹೆಚ್ಚಾಗಿರೋದ್ರಿಂದ, ಆದ್ರೆ ಈಗ ಒಂದು ಗನ್ ಸಪ್ಲೈ ಕೂಡ ಬೀಳ್ಬಿಟ್ಟಿರ್ತಕ್ಕಂಥದ್ದು. ಪೊಲೀಸರಿಗೆ ಸಾಕಷ್ಟು ಒಂದು ತಲೆನೋವು ಕೂಡ ಬಂದಿರ್ತಕ್ಕಂಥದ್ದು. ಈಗಾಗಲೇ 1-2-3 ಟೀಮ್ಗಳನ್ನ ಬೆಂಗಳೂರು ನಗರಾದ್ಯಂತ ಹುಡುಕಲು ಕೂಡ ಮುಂದೆ ಬಿಟ್ಟಿರ್ತಕ್ಕಂಥದ್ದು. ಅಂದ್ರೆ ಮಹಾರಾಷ್ಟ್ರ ಹಾಗೂ ಅಜ್ಮೀರಿ ಕಡೆಯಿಂದ ಗನ್ ಅನ್ನ ಬೆಂಗಳೂರಿಗೆ ತಗೊಂಡ್ಬಂದು ಬಾಣಸ್ವಾಡಿ ಹಾಗೂ ಕಮನಹಳ್ಳಿ ಇತರೆ ಭಾಗಗಳಿಗೆ ಗನ್ ಸಪ್ಲೈನ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಒಬ್ಬನ ಅಂದ್ರೆ ಏನು ರಿಯಲ್ ಎಸ್ಟೇಟ್ ಉದ್ಯಮಿ ಅಂತ ಏನ್ ಹೇಳ್ತೀವಿ, ಆತನೇ ಈ ಗನ್ ಅನ್ನ ಸಪ್ಲೈ ಮಾಡ್ತಾ ಕೂಡ ಮಾಹಿತಿ ಬಂದಿರ್ತಕ್ಕಂಥದ್ದು. ಸದ್ಯಕ್ಕೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಆತನನ್ನ ವಶಕ್ಕೆ ಪಡೆದು
ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಬಾನಸವಾಡಿ ಪೊಲೀಸರು. ಇನ್ನೂ ಕೂಡ ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ 2 ಕಡೆ ಈತನ ಮೇಲೆ ಕೇಸ್ಗಳಿದೆ. ಅದರಲ್ಲೂ ಗನ್ ಮಾರಾಟ ಒಂದು, ಜೊತೆಗೆ ಇನ್ನೊಂದು ಕಿಡ್ನಾಪ್ ಕೇಸ್ನಲ್ಲಿ ಕೂಡ ಈತ ಭಾಗಿಯಾಗಿದ್ದಂತ ಕೂಡ ಪೊಲೀಸರು ಹೇಳಿರ್ತಕ್ಕಂಥದ್ದು. ಸದ್ಯಕ್ಕೆ ಇನ್ನೂ ಕೂಡ ಈತನ ವಿರುದ್ಧ ಸಾಕಷ್ಟು ಪ್ರಕರಣಗಳು ಅಂದ್ರೆ ರಾಜ್ಯದಲ್ಲದೆ ಬೇರೆ ರಾಜ್ಯಗಳು ಕೂಡ ದಾಖಲಾಗಿರೋದು ಕಂಡು ಬಂದಿರೋದ್ರಿಂದ ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ತಮ್ಮ ಇನ್ಫಾರ್ಮೇಶನ್ಗೆ. ಗ್ರಾಮ ಪಂಚಾಯತ್ ಜಮೀನು ಒತ್ತುವರಿ ಆರೋಪದ ಹಿನ್ನೆಲೆಯಲ್ಲಿ ವರ್ಷದ ಹಿಂದೆ ಕಟ್ಟಿದ್ದ ಮನೆ ಮೇಲೆ ಜೆಸಿಬಿ ಘರ್ಜಿಸಿದೆ. ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಕಟ್ಟಿದಂತ ಮನೆ ನೆಲಸಮ ಆಗಿದೆ. ಘಟನೆ ನಡೆದಿರೋದು ಬೆಳಗಾವಿಯ ಗೋಕಾಕ್ ತಾಲೂಕಿನ ಶಿಂದಿ ಕುರಬೇಟ ಗ್ರಾಮದಲ್ಲಿ. ಸಾಲ ಸೋಲ ಮಾಡಿ ಮನೆ ಕಟ್ಟಿದ್ರು ರಾಮಪ್ಪ ದೊಡ್ಮನಿ ಅನ್ನೋರು. 1 ವರ್ಷ ಆಗಿತ್ತಷ್ಟೇ. ಗ್ರಾಮ ಪಂಚಾಯತ್ ಜಮೀನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಆರೋಪದ ಹಿನ್ನೆಲೆಯಲ್ಲಿ ಈಗ ಮನೆಯನ್ನ ಕೆಡವಿದ್ದಾರೆ. ಬೆಳಗಾವಿಯ ಗೋಕಾಕ್ ತಾಲೂಕಿನ ಶಿಂದಿ ಕುರಬೇಟ ಗ್ರಾಮದಲ್ಲಾಗಿರುವಂತಹ ಘಟನೆ. ರಾಮಪ್ಪ ದೊಡ್ಮನಿ ಅನ್ನೋರು, ಅವ್ರಿಗೆ ಸೇರಿದಂತ ಮನೆ ಇದು. ಸಾಲ ಮಾಡಿ ಮನೆ ಕಟ್ಟಿದ್ರು, ಅದೀಗ ನೆಲಸಮ ಮಾಡಿದ್ದಾರೆ ಅಧಿಕಾರಿಗಳು. ಗ್ರಾಮ ಪಂಚಾಯತ್ ಜಾಗ ಒತ್ತುವರಿ ಮಾಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ ಆ ಜಾಗದಲ್ಲಿ ಅಂತ ಆರೋಪ ಇತ್ತು. 2 ಸಲ ನೋಟಿಸ್ ಕಳಿಸಿ ಅದಾದ್ಮೇಲೆ ಜೆಸಿಬಿ ತಂದು ಇವತ್ತು ಮನೆಯನ್ನ ತೆರವು ಮಾಡಿದ್ದಾರೆ. ಮಾರ್ಚ್ 15ನೇ ತಾರೀಕು 3 ಜೆಸಿಬಿ ತಂದ್ಬಿಟ್ಟು ಮನೆ ತೆರವು ಮಾಡಿರೋದು. ಪಿಡಿಒ ಯಲ್ಲಪ್ಪ ಮೂಡಲಗಿ ಪೊಲೀಸರ ಸಮ್ಮುಖದಲ್ಲೇ ಮನೆ ತೆರವು ಮಾಡಿದ್ದಾರೆ. ನಮ್ಮ ಬಳಿ ಎಲ್ಲ ಸಮರ್ಪಕ ದಾಖಲೆ ಇದ್ರೂ ಕೂಡ ಮನೆ ತೆರವು ಆರೋಪ ಮಾಡಿದ್ದಾರೆ. ನ್ಯಾಯಕ್ಕಾಗಿ ಬೆಳಗಾವಿ ಜಿಲ್ಲಾಧಿಕಾರಿ ಕಾಲಿಗೆ ಬಿದ್ದಿದ್ದಾರೆ ಕುಟುಂಬಸ್ಥರು. ಮೊದಲಿಂದ ನಾವು 1966ರಿಂದ ನಮ್ಮ ಎಲ್ಲ ರೀತಿಯ ದಾಖಲಾತಿಗಳು ಇದ್ದು ಕೂಡ ನಮ್ಮ ಮನೆಯನ್ನು ಎಲ್ಲ ಕೆಡವಿ ಸತ್ಯಾನಾಶ ಮಾಡಿದ್ದಾರೆ. 30 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದ್ದು ಸರ್ ನಾವು. ಈಗ ಏಕಾಏಕಿ ಬಂದು ನಮ್ಮ ಮನೆಯನ್ನು ಕೆಡವಿ ಎಲ್ಲ ಸತ್ಯಾನಾಶ ಮಾಡಿದ್ದಾರೆ. ಪಂಚಾಯತ್ ಪಿಡಿಒ ಅಧಿಕಾರಿ ಮತ್ತು ಅಧ್ಯಕ್ಷರು, ಆಮೇಲೆ ವಾರ್ಡ್ ಮೆಂಬರು ಮತ್ತು ಇನ್ನಿತರ ಎಲ್ಲ ಸದಸ್ಯರು ಕೂಡಿ ಮತ್ತು 100 ಜನ ಕೂಡಿ ಕಿಶಿಂದ ನಮ್ಮನ್ನು ದಬ್ಬಾಳಿಕೆ ಮೇಲೆ ಮನೆಯನ್ನು ಕೆಡಿದ್ದಾರೆ ಸರ್. ಯಾವುದೇ ಆ ಜಾಗ ಸಾರ್ವಜನಿಕ ಜಾಗ ಅಂತಾರೆ, ಪಂಚಾಯತ್ ಜಾಗ. ನಿಮ್ಮ ಜಾಗ ಏನಿದ್ರು ನಾವು ದಾಖಲೆ ತೊಗೊಂಬರ್ರಿ, ನಾವೇ ನಿಮ್ಗೆ ಅಲಾವ್ ಮಾಡಿ ಕೊಡ್ತೇವೆ. ಈ ಇನ್ನಿತರ ಬೇರೆ ಏನಾರು ಹೆಸರು ಹೇಳಿ ನೀವು ತೊಗೊಂಬರ್ಬೇಡ್ರಿ. ನಮ್ಮದು ಆಲ್ರೆಡಿ ಈಗ ಟ್ಯಾಕ್ಸ್ ತುಂಬಿದೈತಿ, ಪಾಯಿ ತುಂಬಿದೈತಿ. ಮತ್ತು ನಮಗೆ ಹಿಂಗೆ ಮಾಡಬೇಡ್ರಿ, ಅನ್ಯಾಯ ಮಾಡಬೇಡ್ರಿ. CPI 30 ಲಕ್ಷ ಮಟ್ಟ ಖರ್ಚು ಮಾಡಿದ್ದೇವೆ. ಏನು ಅವರು ದಬ್ಬಾಳಿಕೆ ಮಾಡ್ಯಾರ್ರಿ. ನಮ್ಮದು ಕಾಗದ ಪತ್ರ ಎಲ್ಲ ಕರೆಕ್ಟ್ ಅದಾವ್ರಿ. 1966ರಾಗಿಂದ ನಮ್ಮ ಅಜ್ಜಿ ಹೆಸರಿಂದ ಐತ್ರಿ. ರಾಮಪ್ಪ ನಾವಿ ನಮ್ಮ ಅಜ್ಜಿ ಹೆಸರು, ನಮ್ಮ ತಂದೆಯ ಊರಿನ ಹೆಸರು. ಮತ್ತು ನಮ್ಮ ಅಪ್ಪನ ಹೆಸರು ಮಲ್ಲಪ್ಪ ದೊಡ್ಡಮನಿ, ಅವ್ರ ಹೆಸರು ಐತ್ರಿ. ಈಗ ರಾಮಪ್ಪ ಮಲ್ಲಪ್ಪ ದೊಡ್ಡಮನಿ ಅವರಿಂದ ನಮಗೆ ಬಂದೈತ್ರಿ ತಿರ್ಕೊಂತಲಿ. 81ರಾಗ ತಿರ್ಕೊಂಡ್ರಿ ಕಾಕಾ ಮತ್ತು ನಮ್ಮ ತಂದೆ 1 ತಿಂಗಳ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಎಂತವರಿಗಾದ್ರೂ ಹೊಟ್ಟೆ ಉರಿಯುತ್ತೆ. ಈಗ ಕಾನೂನು ಪ್ರಕಾರ ಎಲ್ಲ ಸರಿಯಾಗಿದೆ ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ. DC ಮೀಟ್ ಮಾಡಿದ್ದಾರೆ, ಬಾಲಚಂದ್ರ ಜಾರಕಿಹೊಳಿ ಮೀಟ್ ಮಾಡಿದ್ದಾರೆ. ಏನಾದ್ರೂ ಸಹಾಯ ಆಯ್ತಾ ಅವ್ರಿಗೆ? ಶರ್ಮಿತಾ ಶೆಟ್ಟಿ, ಈವರೆಗೂ ಕೂಡ ಯಾವುದೇ ಸಹಾಯ ಆಗಿಲ್ಲ. ಭರವಸೆ ಅಷ್ಟೇ ಸಿಕ್ಕಿರ್ತಕ್ಕಂಥದ್ದು. ಕಳೆದ 6 ತಿಂಗಳ ಹಿಂದೆ ಸುಮಾರು 25 ಲಕ್ಷ ಖರ್ಚು ಮಾಡಿ ಗೋಕಾಕ್ ತಾಲೂಕಿನ ಶಿಂದಿ ಗುಡ್ಬೇಟಂತ ಪುಟ್ಟ ಗ್ರಾಮದಲ್ಲಿ ಒಂದು ಒಳ್ಳೆಯ ಮನೆಯನ್ನ ಸುಸಜ್ಜಿತವಾದ ಮನೆಯನ್ನ ಕಟ್ಕೊಂಡು ಈ ಕುಟುಂಬ ವಾಸವಿತ್ತು. ದೊಡ್ಡ ಮನೆಯವರು ಸಾಲ ಸೋಲ ಮಾಡಿ ಒಂದು ಒಳ್ಳೆಯ ಮನೆ ಕಟ್ಕೊಂಡಿದ್ರು. ಆದ್ರೆ ದಾಖಲೆ ಸರಿ ಇಲ್ಲ ಅಂತ ಹೇಳಿ 2 ನೋಟಿಸ್ ಕೊಟ್ಟು ಈಗ ಮನೆಯನ್ನ ತೆರವು ಮಾಡಲಾಗಿದೆ. ಇದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿರ್ತಕ್ಕಂಥ. ಯಾಕಂದ್ರೆ ಒಂದು ವೇಳೆ ಅವರ ಬಳಿ ದಾಖಲೆ ಇಲ್ದಿದ್ರೆ ಕಾನೂನು ಪ್ರಕಾರ ಕೈಗೊಳ್ಳಬೇಕಿತ್ತು. ಮತ್ತು ಈಗಾಗಲೇ ಅಂದ್ರೆ ಕೋರ್ಟ್ಗೆ ಹೋಗೋಕ್ಕೂ ಕೂಡ ಇಬ್ರು ಸಿದ್ಧರಾಗಿದ್ರು. ಆದ್ರೆ 2 ನೋಟಿಸ್ ಕೊಟ್ಟು ಈ ರೀತಿ ಮನೆ ತೆರವು ಮಾಡಿದ್ದು ನಿಜಕ್ಕೂ ಎಲ್ಲರೂ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಈ ವಿಡಿಯೋ ಮತ್ತು ಫೋಟೋ ನೋಡುವಂತ ಎಲ್ಲರೂ ಕೂಡ ಒಂದು ರೀತಿ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ವರ್ತನೆಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶರ್ಮಿತಾ ಶೆಟ್ಟಿ. ಏನು 3 JCBಗಳ ಮೂಲಕ ಈ ಒಂದು ಮನೆಯನ್ನ ತೆರವುಗೊಳಿಸಲಾಗಿದೆ. ಸದ್ಯ ಈ ರಾಮಪ್ಪ ಕುಟುಂಬಸ್ಥರು ಈಗ ಬೀದಿ ಪಾಲಾಗಿದ್ದು ಏನು ನ್ಯಾಯಕ್ಕಾಗಿ ಅಲಿತಾ ಇದ್ದಾರೆ. ಜಿಲ್ಲಾಧಿಕಾರಿ MG ಹಿರೇಮಠ ಅವ್ರನ್ನ ಕಾಲಿಗೆ ಬಿದ್ದು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಮನವಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಕೂಡ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ. ಇನ್ನೇ ಈ ವಿಚಾರ ಸಂಬಂಧಪಟ್ಟಂತೆ ಸ್ಥಳೀಯ ಅಧಿಕಾರಿಗಳಿಂದ ಅವರು ಕೂಡ ಮಾಹಿತಿಯನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಆದ್ರೆ ಈಗ ಸದ್ಯ ಮನೆ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದ್ದು ಈ ಕುಟುಂಬಕ್ಕೆ ಯಾವ ರೀತಿ ನ್ಯಾಯ ಒದಗಿಸ್ತಾ ಇದೆ ಅಂತಕ್ಕಂಥದ್ದು ಏನು ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. ಜೊತೆಗೆ ಏನು ಅವರ ಬಳಿ ದಾಖಲೆ ಸರಿ ಇಲ್ಲದಿದ್ರೆ ಕೋರ್ಟ್ಗೆ ಹೋಗ್ಬೇಕಿತ್ತು. ಈ ಮಧ್ಯೆ ಕಾನೂನು ಪ್ರಕಾರ ಕೈಗೊಳ್ಳಬೇಕಿತ್ತು. ಆದ್ರೆ ಮನೆಯನ್ನ ಧ್ವಂಸ ಮಾಡಿದ್ದು ಈಗ
ಎಲ್ಲರೂ ಆಕ್ರೋಶ. ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ದಂತಕ್ಕಾಗಿ ಆನೆಯನ್ನೇ ಕೊಂದು ಹೂತಿದ್ದವರು ಅಂಧರಾಗಿದ್ದಾರೆ. ಹಾಸನ ತಾಲೂಕಿನ ವೀರಾಪುರದಲ್ಲಿ ಕಾಡಾನೆ ಕೊಂದು ಹೂತಿದ್ದವರು ಅಂಧರಾಗಿರೋದು. ಆನೆ ದಂತ ಮಾರಾಟ ಮಾಡೋದಕ್ಕೆ ಇವರುಗಳು ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ 3 ಬಂಧಿಸಲಾಗಿದೆ. ಆನೆ ದಂತ ಮಾರಾಟ ಮಾಡೋದಕ್ಕೆ ಬೆಂಗಳೂರಿಗೆ ತೆರಳಿದ್ರು ದಂತಚೋರರು. ಮಾರಾಟ ಮಾಡುವಂತ ಟೈಮ್ನಲ್ಲಿ ಪೊಲೀಸರ ಕೈಗೆ ಇವರು ಸಿಕ್ಬಿದ್ದಿದ್ದಾರೆ. ಕಾಡಾನೆ ಹಂತಕರು ವೀರಾಪುರ ಗ್ರಾಮದ ಚಂದ್ರೇಗೌಡ, ಪಾಪಯ್ಯ, ತಮ್ಮಯ್ಯ ಈ 3 ಜನ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜೆಸಿಬಿ ಮೂಲಕ ಕಾಡಾನೆ ಮೃತದೇಹ ಹೊರಗಡೆ ತೆಗೆದಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ. ಆ ಫೋಟೋಸ್ ಎಲ್ಲ ತೋರಿಸ್ತಾ ಇದೀವಿ. ಇನ್ನೊಂದ್ ಕಡೆ ವಿಜುವಲ್ಸ್ ತೋರಿಸಿರೋದು ನಾವು. ಆ ಕಾಡಾನೆಯನ್ನ ಕೊಂದು ಹೂತಿಟ್ಟಿದ್ರಲ್ಲ ಆ ಸ್ಥಳವನ್ನ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಪೊಲೀಸರು ಹೋಗಿ ಆ ಕಾಡಾನೆಯನ್ನ ಎಲ್ಲಿ ಹೂತಿಟ್ಟಿದ್ರು ಅದನ್ನ ಹೊರಗಡೆ ತೆಗೆಸಿದ್ದಾರೆ. ಇನ್ನೊಂದ್ ಕಡೆ ಆ ದಂತವನ್ನ ಮಾರಾಟ ಮಾಡೋಕ್ ಪ್ರಯತ್ನ ಪಟ್ಟಾಗ ಅವ್ರು ಸಿಕ್ಕಾಕೊಂಡ್ಬಂದಿದ್ರು. ಮಾರ್ಚ್ 18ನೇ ತಾರೀಕು ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2 ದಂತಗಳನ್ನ ಮಾರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಚಂದ್ರೇಗೌಡ ಮತ್ತು ಇನ್ನಿತರನ್ನ ಅರೆಸ್ಟ್ ಮಾಡಿರ್ತಾರೆ. ಚಂದ್ರೇಗೌಡ ಅವ್ರನ್ನ ಇಂಟ್ರೋಗೇಷನ್ ಮಾಡಿದಾಗ ಅವರು ಮೂಲತಃ ನಾನು ಸಾಲ್ಗಾಮೆ ಹತ್ರ ವೀರಾಪುರ ಗ್ರಾಮದವನು. ಅಲ್ಲಿ ನನ್ನ ಗದ್ದೆಗೆ ನನ್ನ ತೋಟಕ್ಕೆ ಒಂದು ಆನೆ ಬಂದಿತ್ತು. ಅದಕ್ಕೆ ನಾನು ಪ್ರೊಟೆಕ್ಷನ್ಗೆ ಅಂತ ಲೈವ್ ಎಲೆಕ್ಟ್ರಿಕ್ ವೈರ್ ಹಾಕಿದ್ದೆ. ಅದು ಆಕ್ಸಿಡೆಂಟಲ್ ಆಗಿ ಆಕಸ್ಮಿಕವಾಗಿ ಎಲೆಕ್ಟ್ರಿಕ್ಯೂಷನ್ ಆಗಿ ಡೆತ್ ಆಗಿತ್ತು. ಅದನ್ನು ಯಾರಿಗೂ ಗೊತ್ತಾಗದಂಗೆ ನಮ್ಮ ಜಮೀನಲ್ಲೇ ಹೂತಾಕಿದ್ವಿ. ಅದರಿಂದ ಸಿಕ್ಕಂಥ 2 ದಂತಗಳು ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಅದರ ಆಧಾರದ ಮೇಲೆ ಬೆಂಗಳೂರಿನಿಂದ ಪೊಲೀಸವರು ಚಂದ್ರೇಗೌಡ ಅನ್ನೋರನ್ನ ಕರ್ಕೊಂಡ್ಬಂದು ಇವತ್ತಿನ ದಿನ ಸ್ಪಾಟ್ ಮಾರ್ಚರ್ ಮಾಡಿ ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು.